ಮೊನ್ನೆ ಎನ್ ಆರ್ ಕೊಂಡಾಪುರ ಗ್ರಾಮದ ಪರಿಸರ ನಂಬರ್ 50/3ರಲ್ಲಿ 4 ಎಕರೆ 2 ಗುಂಟೆ ಜಮೀನಿದ್ದು ಅದರಲ್ಲಿ ಒಂದು ವರ್ಷದಿಂದ ಬಾಳೆ ಬೆಳೆದಂಥ ಬೆಳೆ ಏನು ಒಳ್ಳೆ ಫಸಲಿಗೆ ಬರ್ತಾ ಇತ್ತು. ಅದಕ್ಕೆ ಸುಮಾರು ಒಂದು 10 ಲಕ್ಷ ಖರ್ಚು ಮಾಡಿದ್ದೆ. ಈಗ ಅದೆಲ್ಲ ಮೊನ್ನೆ ಮಂಗಳವಾರ ರಾತ್ರಿ ಬಂದಂಥ ಬಿರುಗಾಳಿಗೆ ಒಂದು ಸಂಪೂರ್ಣವಾಗಿ ನೆಲ ಕಚ್ಚಿದ್ದು ಬಿದ್ದೋಗಿದೆ. ಅದಕ್ಕೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಸೂಕ್ತ ಪರಿಹಾರ ಕೊಡಬೇಕಾಗಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೇನೆ. ಈ ರೀತಿ ಬೇರೆ ಯಾವ ರೈತರಿಗೂ ಆಗಲಾರ್ದಂತೆ ಸರ್ಕಾರ ನೋಡ್ಕೋಬೇಕಾಗುತ್ತೆ. ಮಂಗಳವಾರ ರಾತ್ರಿ ಬಂದಂಥ ಪ್ರಕೃತಿಯ ರುದ್ರನರ್ತನದಿಂದ ಏನು ಬಿರುಗಾಳಿ ಮಳೆ ಏನು ಬಂದಿರಲಿಲ್ಲ. ಬಿರುಗಾಳಿಗೆ ನಮ್ಮ ತೋಟದಲ್ಲಿ ಬೆಳೆದಂಥ 4 ಎಕರೆ 2 ಗುಂಟೆ ಜಮೀನಿನಲ್ಲಿ ಬೆಳೆದಿರ್ತಕ್ಕಂಥ ಬಾಳೆ ತೋಟ ಸಂಪೂರ್ಣವಾಗಿ ನೆಲ ಕಚ್ಚಿದ್ದು ಬಿದ್ದೋಗಿರ್ತದೆ. ವರ್ಷದುದ್ದಕ್ಕೂ ಬೆಳೆದಂಥ ಕಷ್ಟ ಬಿದ್ದಂಥ ಏನು ನಮ್ಮ ಫಸಲು ಕೈಗೆ ಸಿಗಲಿಲ್ಲ. ಸುಮಾರು ಅಂದಾಜು 10 ಲಕ್ಷ ಖರ್ಚು ಮಾಡಿರ್ತೇವೆ, ಆದರೂ ಏನೋ ಉಪಯೋಗ ಆಗಲಿಲ್ಲ. ಏನು ನಮಗೆ ಬಂದಂಥ ಕಷ್ಟ ಬೇರೆ ಯಾರ ರೈತರಿಗೂ ಬರಬಾರ್ದಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ಏನು ಸರ್ಕಾರ ತಮ್ಮ ಸಂಬಂಧಪಟ್ಟ ಇಲಾಖೆಗಳು ಬಂದು ಆ ಒಂದು ಫಸಲಿಗೆ ಸೂಕ್ತವಾದ ಒಂದು ಮಾರ್ಗೋಪಾಯವನ್ನು ನೀಡಿ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಏನು ಪ್ರಕೃತಿ ವಿಕೋಪದಲ್ಲಿ ಶೀಘ್ರ ಕ್ರಮ ಕೈಗೊಳ್ಳಬೇಕಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯಿಸ್ತೇನೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಜೆಬಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎನ್ಆರ್ ಕೊಂಡಾಪುರ ಗ್ರಾಮದಲ್ಲಿ ಸತತ ಸುರಿದ ಭಾರೀ ಗಾಳಿ ಮಳೆಯಿಂದ ರೈತರ ಬದುಕಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಗ್ರಾಮದಲ್ಲಿನ ಅನೇಕ ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬಾಳೆ ಬೆಳೆ ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ. ಆಕಸ್ಮಿಕವಾಗಿ ಸುರಿದ ಗಾಳಿಮಳೆ ಪರಿಣಾಮವಾಗಿ ಬಾಳೆ ಗಿಡಗಳು ನೆಲಕ್ಕುರುಳಿ ಹಾಳಾಗಿದ್ದು ರೈತರು ಅಪಾರ ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಈ ಕುರಿತು ಮಾತನಾಡಿದ ರೈತ ಶಿವಣ್ಣ, ವರ್ಷಪೂರ್ತಿ ಶ್ರಮಪಟ್ಟು ಬೆಳೆದ ಬೆಳೆ ಒಂದೇ ರಾತ್ರಿ ನಾಶವಾಗಿದೆ. ನಮ್ಮ ಕುಟುಂಬದ ಜೀವನೋಪಾಯವೇ ಇದಕ್ಕೆ ಅವಲಂಬಿತವಾಗಿತ್ತು ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ಇದರಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ರೈತರು ಸರ್ಕಾರದ ತುರ್ತು ಗಮನವನ್ನು ಕೋರಿ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಸ್ಥಳೀಯ ಅಧಿಕಾರಿಗಳು ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ಹಾನಿ ಪರಿಶೀಲನೆ ನಡೆಸಿ ರೈತರಿಗೆ ಪರಿಹಾರ ಒದಗಿಸಬೇಕು ಎಂಬುದು ಗ್ರಾಮ. ನೋಡಿ, ನಿನ್ನೆ ಬಂದ ಪ್ರಕೃತಿಯ ಅಟ್ಟಹಾಸಕ್ಕೆ ನಮ್ಮ ತೋಟದ ಬಾಳೆಗಿಡಗಳು ಸಂಪೂರ್ಣವಾಗಿ ನೆಲಕಚ್ಚಿರ್ತವೆ. ಇದು ಎನ್ಆರ್ಕೆಪುರ ಗ್ರಾಮದ ತೋಣಗಲ್ ಶಿವಣ್ಣರವರ ತೋಟ. ನೋಡಿ, ನಿನ್ನೆ ಬಂದ ಬಿರುಗಾಳಿಗೆ ನಮ್ಮ ಬಾಳೆ ತೋಟ ಯಾವ ರೀತಿ ಲಾಸ್ ಆಗಿದೆ ಅಂಥೇಳಿ. ಸಂಪೂರ್ಣ ತೋಟ ಹಾಳಾಗಿದೆ. ಏನು ಉಳಿದಿಲ್ಲ. ಏನಪ್ಪ ಇಲ್ಲಿ
ಫಸಲಿ ಬಂದಂಥ ಬೆಳೆ ನಿನ್ನೆ ಬಂದ ಅತಿ ವೇಗದ ಗಾಳಿ, ಪ್ರಕೃತಿಯ ರುದ್ರ ನರ್ತನಕ್ಕೆ ಸಂಪೂರ್ಣ ಬಾಳೆ ತೋಟ ನೆಲ ಕಚ್ಚಿದ್ದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಿ ಪರಿಹಾರ ಕೊಡಬೇಕಾಗಿ ವಿನಂತಿಸುತ್ತೆ. ಫ್ರೆಂಡ್ಸ್, ನಿನ್ನೆ ಬಂದ ಭಾರೀ ಗಾಳಿಗೆ ನಮ್ಮ ಬಾಳೆ ತೋಟ, ಫಸಲಿ ಬಂದ ಬಾಳೆ ತೋಟ ಸಂಪೂರ್ಣ ನಾಶವಾಗಿರುತ್ತೆ. ಈ ಥರ ಯಾರಿಗೂ ಆಗಬಾರ್ದು.